ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು 27ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ನಿಮಗೂ ಪ್ರೂಫ್ಫುಲ್ ಆಗುತ್ತೆ. ಎಲ್ಲಿ ತನಕ ನೀವು ಶಾರ್ಟ್ ಕಟ್ಟಲ್ಲಿ ದುಡ್ಡು ಮಾಡ್ಬೋದು, ಇಲ್ಲ ಶಾರ್ಟ್ ಟರ್ಮಲ್ಲಿ ಡಬಲ್ ಮಾಡ್ಬೋದು, ತ್ರಿಬಲ್ ಮಾಡ್ಬೋದು ಅಂದ್ಕೊಂಡ್ರೆ ಯು ಕಾಂಟ್ ಮೇಕ್ ಇಟ್, ಬಿಕಾಸ್ ವಿತೌಟ್ ಲರ್ನಿಂಗ್ ಯು ಕಾಂಟ್ ಡೂ ಎನಿಥಿಂಗ್. ಓಕೆನಾ? ಲೈಕ್ ನಿಮ್ಮ ಎಜುಕೇಷನ್ಸಲ್ಲಿ ಹೆಂಗೆ ನೀವು 3 ಇಯರ್ಸ್ ಡಿಗ್ರಿಗೆ ಪ್ಲಾನ್ ಮಾಡ್ತೀರಾ, ಸೇಮ್ ಅದೇ ಥರನೇ ಅಷ್ಟೇ ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ನೀವು 2-3 ಇಯರ್ಸ್ ಸರ್ವೈವ್ ಆಗಬೇಕು. ಸರ್ವೈವ್ ಆದ್ರೇ ಡೆಫಿನೆಟಾಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಅದರ್ವೈಸ್ ನಿಮಗೆ ಲೈಕ್ ಶಾರ್ಟ್ ಕಟ್ ಥರನೇ ಥಿಂಕ್ ಮಾಡ್ತಾರೆ. ಏನಕ್ಕೆ ಅಂದರೆ ಲೈಕ್ ಮೆನಿ ಪೀಪಲ್ಸ್ ಐ ಹ್ಯಾವ್ ಸೀನ್, ಲೈಕ್ ನನ್ನ ಲೈಫಲ್ಲಿ ತುಂಬ ಜನಗಳನ್ನ ಟ್ರೇಡರ್ಸ್ ಆಗಿರೋರು ನೋಡಿದ್ದೀನಿ, ಟ್ರೇಡಿಂಗ್ ಆಗಲ್ಲ ಅಂತ ಬಿಟ್ಟೋದವ್ರು ನೋಡಿದ್ದೀನಿ, ಲೈಕ್ ಟ್ರೇಡರ್ಸ್ ಮಾಡ್ತೀವಿ ಅಂತ ಲೈಕ್ ಕೋರ್ಸು ಮತ್ತು ಥಿಂಗ್ಸು ಅದು ಇದರಲ್ಲಿ ಹಾಕ್ಕೊಂಡು ಟ್ರ್ಯಾಪ್ ಮಾಡಿದವ್ರು ಕೂಡ ನೋಡಿದ್ದೀನಿ. ಎಲ್ಲ ಥರದ್ದು ಥಿಂಗ್ಸ್ಗಳನ್ನು ನೋಡಿದ್ದೀನಿ ಫೀಲ್ಡಲ್ಲಿ. ಸೊ ಹಾಗಾಗಿನೇ ಹೇಳ್ತಾ ಇರೋದು. ಸೊ ಈ ವಾಟ್ ಎವರ್ ಇಟ್ ಈಸ್, ಲೈಕ್ ನೀವು ಯಾವುದೇ ಮಾಡಿ, ಏನೇ ಥಿಂಗ್ಸ್ ಮಾಡಿ, ಇಟ್ ಡಸಂಟ್ ಮೀನ್ ದಟ್ ನಿಮಗೆ ಅದರಲ್ಲಿ ನಿಮ್ಮ ಎಫರ್ಟ್ ಇಲ್ಲ ಅಂದರೆ ಏನೂ ಆಗೋದಿಲ್ಲ. ಅಟ್ ದ ಎಂಡ್ ಅದನ್ನೇ ನಾನು ಕಲ್ತಿದ್ದು. ವಿತೌಟ್ ಮೈ ಎಫರ್ಟ್, ಇಟ್ ಇಸ್ ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಇಲ್ಲ ಬೇರೆ ಕಡೆ ಥಿಂಗ್ಸು ಇರ್ಬೋದು. ಲೈಕ್ ನಿಮಗೆ ಕೆಲವರು ಹೇಳ್ತಾರೆ, ಓಕೆ ಇದರಲ್ಲಿ ಓನ್ಲಿ 10% ಸಕ್ಸಸ್ ಆಗ್ತಾರೆ, 90% ಸಕ್ಸಸ್ ಆಗೋದಿಲ್ಲ ಅಂತ. ಆಬ್ವಿಯಸ್ಲಿ ಟ್ರೂ ಅದು. 10% ಸಕ್ಸಸ್ ಆಗೋರು ಅವ್ರ ಎಫರ್ಟ್ ಅಷ್ಟು ಹಾಕಿರ್ತಾರೆ. 90% ಸಕ್ಸಸ್ ಆಗೋರಿಗೆ ಹೇಗಿರುತ್ತೆ ಅಂದರೆ, ಅವ್ರ ಸ್ಯಾಲ್ರಿ ಒಂದು 25,000 ತಿಂಗಳಿಗೆ ಸ್ಯಾಲ್ರಿ ಇರುತ್ತೆ ಅಂದರೆ ದೇ ಎಕ್ಸ್ಪೆಕ್ಟ್ ಸ್ಟಾಕ್ ಮಾರ್ಕೆಟಲ್ಲಿ 2 lakhs per month. ದಟ್ ಈಸ್ ದ ನಾನ್ ಸೆನ್ಸ್ ದೇ ಆರ್ ಥಿಂಕಿಂಗ್. ದಟ್ ಈಸ್ ದ ಮೈಂಡ್ ಸೆಟ್ ದೇ ಆರ್ ಮೇಕಿಂಗ್. ಬಿಕಾಸ್ ಏನಾಗುತ್ತೆ, ನಿಮಗೆ ಯೂಟ್ಯೂಬಲ್ಲಿ ನೋಡಿದರೆ ಕೆಲವರು ಲ್ಯಾಕ್ಸ್ ಅವ್ರದ್ದು ಸ್ಕ್ರೀನ್ಶಾಟ್ಗಳು ನೋಡ್ಲಿಕ್ಕೆ ಸಿಗುತ್ತೆ, ಕೆಲವ್ರದ್ದು ಲೈಕ್ ಥೌಸಂಡ್ಸಲ್ಲಿ ಸ್ಕ್ರೀನ್ಶಾಟ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಆ ಥರ ಇದ್ದಾಗ ಯು ಕಾಂಟ್, ಬಿಕಾಸ್ ಓಕೆ ಅಂದರೆ ನಿಮ್ಮ ಮೈಂಡ್ ಸೆಟ್ ಏನಾಗುತ್ತೆ, ಯು ಆಲ್ವೇಸ್ ಥಿಂಕ್ ಇಟ್ ಆನ್ ಲ್ಯಾಕ್ಸ್, ನಾಟ್ ಇನ್ ಥೌಸಂಡ್ಸ್. ದಟ್ ಈಸ್ ದ ಪ್ರಾಬ್ಲಮ್ ನೀವು ಫೇಸ್ ಮಾಡೋದು. ಸೊ ಹಾಗಾಗಿನೇ ಇದು ಡಿಫಿಕಲ್ಟ್ ಫೀಲ್ಡ್ ಅಂತ ಏನಕ್ಕೆ ಅನಿಸುತ್ತೆ ಅಂದರೆ ಅದೇ ರೀಸನು. ನೀವು ಇದರಲ್ಲಿ ಲೈಕ್ ಬಿಸ್ನೆಸ್ ವಿತ್ ಲೈಕ್ ನಮ್ಮದು ರೋಟೀನ್ ನನ್ನ ಥರ ಮಾಡಿಕೊಂಡ್ರೆ ಆಲ್ವೇಸ್ ಇಟ್ ಈಸ್ ಈಸಿ. ಸೊ ನಾನು ಫುಲ್ ಟೈಮ್ ಟ್ರೇಡರ್ ಆಗಿರೋದ್ರಿಂದ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ದಿಸ್ ಇಸ್ ವಾಟ್ ಐ ಆಮ್ ಲಿವಿಂಗ್ ವೆರಿ ಗುಡ್ ಲೈಫ್, ಇಲ್ಲ ಅಂತ ಹೇಳೋದಿಲ್ಲ. ನಾನು ಇದನ್ನು ಈ ಲೈಫ್ ಕಟ್ಕೊಬೇಕು ಅನ್ನೋದು ನನ್ನ ಹಿಂದ್ಗಡೆ ಕನಸು ತುಂಬ ವರ್ಷದಿತ್ತಲ್ವ. ಸೊ ಅದು ನೀವು ಅರ್ಥ ಮಾಡ್ಕೊಬೇಕು. ಅದನ್ನು ಬಿಟ್ಟು ಸುಮ್ಮನೆ ಸ್ಟೋರಿಗಳು ಹೇಳೋದು ಈಸಿ. ಇಟ್ ಇಸ್ ಲೈಕ್ ನೀವು ಯೂಟ್ಯೂಬ್ ಅಂತಲ್ಲ, ಯಾವುದೇ ಪ್ಲಾಟ್ಫಾರ್ಮ್ಗೆ ಹೋದ್ರೂ ಸ್ಟೋರಿ ಹೇಳ್ಬೋದು ಈಸಿ. ಬಟ್ ಐ ಬಿಲೀವ್ ಇಟ್, ಲೈಕ್ ಯಾರು ನಿಮಗೆ ಐದರ್ ದೇ ಆರ್ ಮೇಕಿಂಗ್ ಪ್ರಾಫಿಟ್, ಲೆಟ್ ದೆಮ್ ಅಕ್ಸೆಪ್ಟ್ ಇಟ್. ಐದರ್ ಮೇಕಿಂಗ್ ಲಾಸ್, ಲೆಟ್ ದೆಮ್ ಅಕ್ಸೆಪ್ಟ್ ಇಟ್. ಆ ಥರ ಕಲೀರಿ. ಸುಮ್ಮನೆ ಸ್ಟೋರಿ ಹೇಳೋರ ಹತ್ರ ನಿಮಗೆ ನಾವು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ, ನೋ. ಆಲ್ವೇಸ್ ಲರ್ನ್ ಫ್ರಮ್ ದ ಪೀಪಲ್ ಹೂ ನೋಸ್ ದ ಮಾರ್ಕೆಟ್. ಅಷ್ಟೇ ನಾನು ನಿಮಗೆ ಹೇಳೋದು. ಬಿಕಾಸ್ ಇವತ್ತು ನಿಮಗೆ ವಾಟ್ ಎವರ್ ಲೈಕ್ ನಾರ್ತ್ ಅವ್ರು ಇರ್ಬೋದು, ಸೌತ್ ಅವ್ರು ಇರ್ಬೋದು. ಅಫ್ಕೋರ್ಸ್ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಸ್ಕ್ಯಾಮ್ ಲೆವೆಲ್ ಕಡಿಮೆ ಇದೆ ಕಂಪೇರ್ ಟು ನಾರ್ತ್ ಪೀಪಲ್ಸ್ ನೋಡೋಕೆ ಹೋದರೆ ಹ್ಯೂಜ್ ಸ್ಕ್ಯಾಮ್ ಇದೆ. ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ನಾರ್ತ್ ಸ್ಟೇಟ್ಗಳಲ್ಲಿ ನಡೆಯೋ ಸ್ಕ್ಯಾಮ್ಗಳು ನಿಮಗೆ ಅರ್ಥ ಕೂಡ ಆಗೋದಿಲ್ಲ. ಆನೆಸ್ಟ್ಲಿ ಹೇಳ್ತೀನಿ, ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಕೂಡ ಕೆಪಾಸಿಟಿ ನಮ್ಮ ಕರ್ನಾಟಕದವ್ರಿಗಿಲ್ಲ. ಆ ಮಟ್ಟಿಗೆ ಸ್ಕ್ಯಾಮ್ಗಳಾಗ್ತಾವಲ್ಲಿ. ಲೈಕ್ ಇಟ್ ಇಸ್ ನಾಟ್ ಲೈಕ್ ಎ ಸ್ಟಾಕ್ ಮಾರ್ಕೆಟ್ ಅಂತಲ್ಲ, ಮನಿ ಲಾಂಡ್ರಿಂಗ್ ಇರ್ಬೋದು, ಬೇರೆ ಬೇರೆ ಥಿಂಗ್ಸ್ ಇರ್ಬೋದು, ತುಂಬಾ ಇದೆ. ನಮ್ಮ ಕರ್ನಾಟಕದವ್ರ ಮೈಂಡ್ಸೆಟ್ ಆಲ್ವೇಸ್ ವೆರಿ ಸಿಂಪಲ್. ಚಲೋ 3 ವರ್ಷ ಡಿಗ್ರಿ ಮುಗಿಸು, ಎಲ್ಲರೂ ಒಂದು ಸಣ್ಣ ಪುಟ್ಟ ಜಾಬ್ ಹುಡ್ಕೋ, ಲೈಫ್ ಟೈಮ್ ನೀವು ಅದರಲ್ಲೇ ಬಿದ್ದು ಒದ್ದಾಡು. ಅಷ್ಟೇ ನಮ್ಮ ಕರ್ನಾಟಕದವ್ರ ಲಾಜಿಕ್ಕು. ಇಟ್ ಇಸ್ ನಾಟ್ ಲೈಕ್ ನೀವು ಬಾಂಬೆ, ಗುಜರಾತೀಸ್, ತಮ್ಮ ಮಾರ್ವಾಡೀಸ್ ಮೈಂಡ್ಸೆಟ್ಗಳನ್ನ ಬೆಳೆಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಯಾಕೆಂದ್ರೆ ನಮ್ಮ ಎನ್ವೈರ್ಮೆಂಟೇ ಆಗಿದೆ. ನಮ್ಮಲ್ಲಿ ಎಜುಕೇಷನ್ ಪ್ರಾಮುಖ್ಯತೆ ಎಷ್ಟಿದೆಯೋ ಕನ್ನಡದಲ್ಲಿ, ಸೇಮೇ ಕರ್ನಾಟಕ ಅಂತಲ್ಲ, ಸೌತ್ ಇಂಡಿಯಾದಲ್ಲಿ ಎಜುಕೇಷನ್ ಪ್ರಾಮುಖ್ಯತೆ ಎಷ್ಟಿದೆಯೋ ಅಷ್ಟೇ ಮೈಂಡ್ಸೆಟ್, ಜನಗಳ ಮೈಂಡ್ಸೆಟ್ ಕೂಡ ಹಾಗೆ ಇದೆ. ಇಫ್ ಯು ಆರ್ ಡೂಯಿಂಗ್ ಜಾಬ್, ದೆನ್ ಓನ್ಲಿ ಯು ವಿಲ್ ಗೆಟ್ ಅ ರೆಸ್ಪೆಕ್ಟ್. ಅದರ್ವೈಸ್ ನೀ ಜಾಬ್ ಮಾಡ್ತಿಲ್ಲ, ವಾಟ್ ಎವರ್ ಯು ಆರ್ ಮೇಕಿಂಗ್, ನೋ, ಪೀಪಲ್ ವಿಲ್ ನಾಟ್ ಗಿವ್ ಯು ರೆಸ್ಪೆಕ್ಟ್. ದಿಸ್ ಈಸ್ ದ ಮೈಂಡ್ ಸೆಟ್. ಸೊ ಹಾಗಾಗಿನೇ ಥಿಂಗ್ಸ್ ಟೇಡಿ ಮೇಡಿ ಅನಿಸುತ್ತೆ ಕಂಪೇರ್ ಟು ನಮಗೆ ಸೌತ್ ಥಿಂಗ್ಸ್ಗೂ ನಾರ್ತ್ ಥಿಂಗ್ಸ್ಗೂ ಯಾಕೆ ಅಷ್ಟು ಡಿಫ್ರೆನ್ಸ್ ಅನಿಸುತ್ತೆ ಅಂತ. ಓಕೆ, ದಟ್ಸ್ ಓಕೆ. ಲೈಕ್ ನೀವು ಫಸ್ಟ್ ಆಫ್ ಆಲ್ ಕಲಿಬೇಕು ಅನ್ನೋರು ಲೈಕ್ ಥಿಂಕ್ ಮಾಡಿ, ಐದರ್ ಯು ವಾಂಟ್ ಟು ಮೇಕ್ ಕೆರಿಯರ್ ಇನ್ ಸ್ಟಾಕ್ ಮಾರ್ಕೆಟ್, ಅದರ್ ಯು ವಾಂಟ್ ಟು ಮೇಕ್ ಕೆರಿಯರ್ ಇನ್ ಜಾಬ್. ಯು ಜಸ್ಟ್ ಥಿಂಕ್ ಇಟ್ ಫಸ್ಟ್. ಅದ್ರ ಕಡೆ ಫೋಕಸ್ ಮಾಡಿ. ಯಾಕೆಂದರೆ 3 ವರ್ಷ ಡಿಗ್ರಿಗೆ ನೀವು ಎಲ್ಲರೂ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿರಲ್ಲ. ಅದರಲ್ಲೂ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಅಂತ ಬರುತ್ತೆ. ಸೇಮ್ ಇದು ಅಷ್ಟೇ, ಸ್ಟಾಕ್ ಮಾರ್ಕೆಟಲ್ಲೂ ಅಷ್ಟೇ. ಎಲ್ಲರೂ ಲೈಕ್ ನಿಮಗೆ ಲ್ಯಾಕ್ಸಲ್ಲಿ ಮನಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ದೇ ಹ್ಯಾವ್ ಟು ಮೇಕ್ ಇಟ್ ಸಮ್ ರಿಡಕ್ಷನ್. ಲೈಕ್ ಕೆಲವರು ಥೌಸಂಡ್ಸಲ್ಲಿ ಮಾಡ್ಬೋದು, ಈಗ ನಾನು ಥೌಸಂಡ್ಸಲ್ಲಿ ಮಾಡ್ತೀನಿ. ಡಸಂಟ್ ಮೀನ್ ದಟ್ ನಾನು ಲ್ಯಾಕ್ ರಿಸ್ಕ್ ತೊಗೊಂಡ್ರೆ ಇದು ನಾನ್ ಸೆನ್ಸ್ ತಾನೆ ಅದು. ಬಿಕಾಸ್ ನನ್ನ ರಿಸ್ಕ್ ರಿವಾರ್ಡ್ ಎಷ್ಟಿರುತ್ತೆ ಅಷ್ಟು ನಾನು ರಿಸ್ಕ್ ರಿವಾರ್ಡ್ ಆಗಿ ನೋಡ್ಬೋದು. ನಾನು ಇನ್ನೊಬ್ರು ನೋಡಿ ಐ ಶುಡ್ ನಾಟ್ ಟೇಕ್ ನನ್ನ ರಿಸ್ಕ್ನ ನಾನು ಅಷ್ಟಕ್ಕೆ ತೊಗೊಂಡು ಹೋಗೋದು ತಪ್ಪಾಗುತ್ತೆ. ಸೊ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಲಾಜಿಕ್ಸ್, ಎವ್ರಿಥಿಂಗ್ ಎವ್ರಿವೇರ್ ವರ್ಕ್ಸ್. ಸಮ್ ಟೈಮ್ ಪೀಪಲ್ ಹೇಳಿದರೆ ಲೈಕ್ ಇಟ್ ಈಸ್ ನಾಟ್ ಲೈಕ್ ಬೈ ಲಕ್ ಯು ಆರ್ ಮೇಕಿಂಗ್ ಮನಿ ಅಂತ. ಸೀರಿಯಸ್ಲಿ ಯಾರ್, ಲಕ್ ವಿಲ್ ನಾಟ್ ಗಿವ್ ಯು ಎನಿಥಿಂಗ್. ಅರ್ಥ ಮಾಡ್ಕೊಳ್ಳಿ. ಲಕ್ಕಿಂದ ನಿಮಗೆ ನಾವು ಒನ್ ಟೈಮಲ್ಲಿ ಸಿಗ್ಬೋದು ಅಷ್ಟೇ. ಎವ್ರಿ ಟೈಮ್ ಯುವರ್ ಎಫರ್ಟ್, ಯುವರ್ ಮೈಂಡ್ ಸೆಟ್ ಆ್ಯಂಡ್ ಯುವರ್ ಹಾರ್ಡ್ ವರ್ಕ್, ಮನಿ ಮ್ಯಾನೇಜ್ಮೆಂಟ್ ಇಷ್ಟೇ ವರ್ಕ್ ಆಗೋದು. ಲಕ್ ಅನ್ನೋದು ನಾನು ಬಿಲೀವ್ ಮಾಡೋದಿಲ್ಲ. ಲಕ್ಕಿಂದ ಎಲ್ಲದೂ ಆಗೋದಾಗಿದ್ರೆ ಲೈಫಲ್ಲಿ ಎಲ್ಲರೂ IAS IPS ಆಫೀಸರೇ ಆಗಿರ್ತಿದ್ರು, ಇಲ್ಲಾಂದರೆ ಎಲ್ಲರೂ ಲೈಕ್
ವಾಟೆವರ್ ಲೈಕ್ ಬಿಸ್ನೆಸ್ಗಳನ್ನ ಕಟ್ತಾ ಇದ್ರು. ಎಲ್ರದ್ದು ಒಂದೊಂದು ದೊಡ್ಡ ದೊಡ್ಡ ಬಿಸ್ನೆಸ್ ಇದ್ದಿತ್ತು. ಲೈಕ್ ಇಂಡಿಯಾದಲ್ಲಿ ನೇಮ್ಸ್ ಇಮಿಡಿಯೇಟಾಗಿ ಬಿಸ್ನೆಸ್ ಮ್ಯಾನ್ ಅಂತ ಬಂದರೆ ಬರೋದು ಯಾವುದು, ಲೈಕ್ ಅಂಬಾನಿ ಗ್ರೂಪ್ಸ್ ಇರ್ಬೋದು. ಬಟ್ ಅಂಬಾನಿ ಗ್ರೂಪ್ಸ್ಗಿಂತಲೂ ಸ್ಟ್ರಾಂಗ್ ಇರೋ ತುಂಬ ಜನ ಇದ್ದಾರೆ. ಅದನ್ನು ಯಾರು ಹೊರಗಡೆ ಎಕ್ಸ್ಪೋಸ್ ಮಾಡಲ್ಲ. ಇವ್ರು ಸ್ವಲ್ಪ ಎಕ್ಸ್ಪೋಸ್ ಮಾಡೋದ್ರಿಂದ ಎಲ್ರಿಗೂ ಅವ್ರ ನೇಮ್ ಬೇಗ ಬರುತ್ತೆ ಅಷ್ಟೇ. ಓಕೆನಾ, ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಟಾಪಿಕ್. ಇವತ್ತಿಂದು ಟ್ರೇಡು ಪ್ರಾಫಿಟ್ ಆರ್ ಲಾಸ್, ಇಟ್ ವಾಸ್ ಅ ವೆರಿ ಈಸಿ ಡೇ ಫಾರ್ ಮಿ. ತುಂಬಾ ಈಸಿ ಡೇ ಅನ್ನಿಸ್ತು, ಯಾಕೆಂದರೆ ಮಾರ್ಕೆಟ್ ಒನ್ ಡೈರೆಕ್ಷನಲ್ಲಿತ್ತು. ಜಸ್ಟ್ ಮೇಡ್ ಇಟ್ ಡೇ, ಡನ್ ಟೂ ಟ್ರೇಡ್ಸ್ ಮಾಡಿದೆ. ಆ್ಯಕ್ಚುಲಿ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ತೋರಿಸ್ತಿತ್ತು. ನಾನು ಸ್ವಲ್ಪ ಗ್ರೀಡಿ ಆದೆ, ಇನ್ನೊಂಚೂರು ಮೇಲ್ ಬರ್ಬೋದು ಅಂತ, ಬರಲಿಲ್ಲ. ಅದಕ್ಕೆ ಏನೇನು ಮಾಡಿದೆ, ಒಂದು 4-5 ಸೆಕೆಂಡ್ ಟ್ರೇಡ್ನ ಜಸ್ಟ್ ಒಂದು 4-5 ಪಾಯಿಂಟ್ಸಲ್ಲಿ ಎಕ್ಸಿಟ್ ಆಗಿ ಕ್ಲೋಸ್ ಮಾಡಿದೆ. ಏಕೆಂದರೆ ಒನ್ಸ್ ಪ್ರಾಫಿಟ್ ಈಸ್ ಡನ್, ಇಫ್ ಯು ಆರ್ ಟೇಕಿಂಗ್ ಸೆಕೆಂಡ್ ರಿಸ್ಕ್, ಅದು ನಿಮಗೆ ಲಾಸಿಗೆ ಬರಬಾರ್ದು. ಸ್ಮಾಲ್ ಪ್ರಾಫಿಟಲ್ಲಾದರೂ ಸರಿ ಕ್ಲೋಸ್ ಮಾಡಬೇಕು ಅಂತ ಇಟ್ಸ್ ಅ 2 ಟ್ರೇಡ್ಸ್ ಮಾಡಿದ್ದೀನಿ. ಲೆಟ್ ರಿಫ್ರೆಶ್ ಇಟ್, ಬಿಕಾಸ್ 2 ಟ್ರೇಡ್ಸು ಈಸಿ ಡೇ ಫಾರ್ ಮಿ. ನನಗೇನು ಅಷ್ಟು ಡಿಫಿಕಲ್ಟ್ ಡೇ ಅನಿಸಿಲ್ಲ ಇವತ್ತು. ಸೊ ನಿಮಗೆ ಏನಾದರೂ ಡಿಫಿಕಲ್ಟ್ ಡೇ ಅನಿಸಿದರೆ ಲೆಟ್ ಮಿ ನೋ. ಸೊ ನನ್ನ ಸ್ಟೂಡೆಂಟ್ಸಿಗೆ ಸ್ಪೆಷಲಿ ಹೇಳೋದು, ನಿಮಗೇನಾದರೂ ಡಿಫಿಕಲ್ಟಿ ಅನಿಸಿದ್ರೆ, ನಿಮ್ಗೆ ಯಾಕೆ ಡಿಫಿಕಲ್ಟಿ ಅನ್ನಿಸ್ತು ಹೇಳಿ, ನಾನು ಕೂಡ ಅಟ್ಲೀಸ್ಟ್ ನಿಮ್ಗೆ ಗೈಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಚಾರ್ಟ್. ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ, ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆಗಿ, ಸೊ ಫ್ಲಾಟಿಶೇ ಇವತ್ತು, ಸ್ಮಾಲ್ ಗ್ಯಾಪ್ ಅಪ್ ಇರ್ಬೋದು. ಬಟ್ ಕೆಳಗಡೆ ಬಂದೋಯ್ತು ಮಾರ್ಕೆಟ್. ನನಗೆ ಓಪನ್ ಆಗ್ಬೇಕಾದ್ರೆ ನೋಡಿದೆ ಒಂದು 100 ಪಾಯಿಂಟ್ ತೋರಿಸ್ತಿತ್ತು. ಬಟ್ ಗಿಫ್ಟ್ ನಿಫ್ಟಿ 200 ಪಾಯಿಂಟ್ ಗ್ಯಾಪ್ ಅಪ್ ಆಗ್ಬೋದು ಅಂತ ತೋರಿಸ್ತಿತ್ತು. ತುಂಬ ಜನದ ಮೆಸೇಜ್ ಇತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ತುಂಬ ಜನದ ಮೆಸೇಜ್ ಏನಿತ್ತು ಅಂದರೆ, ಸೊ ಲೈಕ್ ಗಿಫ್ಟ್ ನಿಫ್ಟಿ ನಿಮಗೆ 200 ಪಾಯಿಂಟ್ ತೋರಿಸ್ತಿದೆ, ಸೊ ನಮ್ಮ ಮಾರ್ಕೆಟು ಅಷ್ಟು ಓಪನ್ ಆಗ್ಬೋದಾ ಅಂತ. ಸಮ್ ಟೈಮ್ ಓಪನ್ ಆಗುತ್ತೆ, ಸಮ್ ಟೈಮ್ ಓಪನ್ ಆಗೋದಿಲ್ಲ. ಯಾಕೆ ಅಂತಲೇ ಹೇಳ್ತೀನಿ ಕೇಳಿ. ಈ 90 ಡಿಗ್ರಿ ಮೂವ್ ಏನು ಬಂದಿದೆಯಲ್ಲ ಬಾಟಮಿಂದ ಮೊನ್ನೆ, ಸೊ ಇಟ್ ಮೀನ್ಸ್ ಇಲ್ಲಿ ದುಡ್ಡು ಹಾಕೋನಿಗೆ ಆಲ್ರೆಡಿ ಗೊತ್ತಿದೆ ಅಮೆರಿಕನ್ ಸುಪ್ರೀಂ ಕೋರ್ಟಲ್ಲಿ 90% ಟ್ಯಾರಿಫ್ಗಳು ಸ್ಮ್ಯಾಶ್ ಆಗೋ ಚಾನ್ಸಸ್ ಇದೆ. ಸೊ ಟ್ಯಾರಿಫ್ನ ತೆಗಿಯೋ ಚಾನ್ಸಸ್ ಇದೆ. ಲೆಟ್ಸ್ ಮೇಕ್ ಇಟ್ ಫಸ್ಟ್ ಪೊಸಿಷನ್ ಅಂತ. ಅವ್ನು ಇಲ್ಲಿ ಪೊಸಿಷನ್ ಮಾಡಿದಾನೆ ಅಂದರೆ ಆಲ್ರೆಡಿ ಈ ವಿಲ್ ನಾಟ್ ಕಮ್ ಅಂಡ್ ಮೇಕ್ ಪೊಸಿಷನ್ಸ್ ಇಯರ್. ಅವ್ನು ಇಲ್ಲಿ ಬಂದು ಪೊಸಿಷನ್ ಮಾಡೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಅವ್ನು ಇಲ್ಲೇ ಆಲ್ರೆಡಿ ಪೊಸಿಷನ್ ಮಾಡಿದಾನೆ ಅಂದರೆ ಇಲ್ಲಿ ಬಂದು ಏನಕ್ಕೆ ಪೊಸಿಷನ್ ಮಾಡೋಕ್ಕೆ ಹೋಗ್ತಾನೆ. ಸೊ ಅದೇ ರೀಸನ್ಗೆ ನಾನು ಅಂದ್ಕೊಂಡೆ ಇಲ್ಲಿ ಬಂದು ಅವನು ಪೊಸಿಷನ್ ಮಾಡೋದು ಟಫ್ ಇದೆ. ಓಕೆನಾ, ಸೊ ಅದೇ ರೀಸನ್ಗೆ ನಿಮಗೆ ಜಸ್ಟ್ 100 ಪಾಯಿಂಟ್ಸ್ ಗ್ಯಾಪ್ ಅಪ್ ಏನಕ್ಕೆ ತೋರಿಸ್ತಂದ್ರೆ, ಆಲ್ರೆಡಿ ದೊಡ್ಡವ್ರಿಗೆ ದುಡ್ಡು ಫೀಡ್ ಮಾಡಬೇಕಾದ್ರೆ ಇಲ್ಲೇ ಫೀಡ್ ಮಾಡಿ ಆಗೋಗಿದೆ. ಸೊ ಅವ್ರುಗಳು ಅಷ್ಟು ವರ್ಕ್ ಮಾಡೋದಿಲ್ಲ. ಬಟ್ ಸ್ಟಿಲ್ ಮಾರ್ಕೆಟ್ ಓಪನ್ ಆದಮೇಲೆ ನಿಮಗೆ ಆಲ್ಮೋಸ್ಟ್ 200 ಪಾಯಿಂಟ್ ಮೂಮೆಂಟ್ ಆಗಿದೆ. ಐ ಗೆಸ್ ಆಲ್ಮೋಸ್ಟ್ 150ರಿಂದ 200 ಪಾಯಿಂಟು. ಸೊ ನನಗೆ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್. ಸೊ ನ್ಯೂಸ್ ಈಸ್ ಸೇಮ್, ನ್ಯೂಸ್ ಏನು ಹೇಳ್ತಿದೆ ಅದು. ಸೊ ಫಸ್ಟ್ ಟ್ರೇಡು ನಾನು ಮೊದಲು 15 ನಿಮಿಷ ಕಳೆದು ಮಾರ್ಕೆಟ್ ರಿಟ್ರೇಸ್ಮೆಂಟ್ ಬಂದಾಗ ನಾನು ಇಲ್ಲೇ ಟ್ರೇಡ್ ಎತ್ಕೊಂಡಿದ್ದೆ. ಇಲ್ಲಿಗೆ ಆಲ್ಮೋಸ್ಟ್ ನನಗೆ 10 ಪಾಯಿಂಟಿಗೆ ನಾನು ಎಕ್ಸಿಟ್ ಕೊಡಾದೆ. ಬಿಕಾಸ್ ಮಾರ್ಕೆಟಲ್ಲಿ ನಾನು ಹೈಯಲ್ಲಿ ಬಂದು ತೊಗೊಂಡಿದ್ದೀನಿ. ನಾನು ಕೆಲವರು ಈಗ ಹೇಳ್ತಾರಲ್ಲ ನಿಮಗೆ, ಡೋಂಟ್ ಬೈ ಇಟ್ ಆನ್ ಟಾಪ್, ಡೋಂಟ್ ಬೈ ಇಟ್ ಆನ್ ಬಾಟಮ್. ಐ ಅಗ್ರಿ, ಇಲ್ಲ ಅಂತ ಹೇಳೋದಿಲ್ಲ. ಸೊ ಡೋಂಟ್ ಸೆಲ್ ಇಟ್ ಆನ್ ಬಾಟಮ್, ಡೋಂಟ್ ಬೈ ಇಟ್ ಆನ್ ಟಾಪ್ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಇಟ್ ಡಸಂಟ್ ಮೀನ್ ದಟ್ ನಿಮಗೆ ನಾಲೆಡ್ಜ್ ಇದ್ದರೆ ನೀವು ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು ಅನ್ನೋದು ಈಸಿ ಇರುತ್ತೆ. ಸೊ ನಾನು ಅದಕ್ಕೆ ಏನು ಮಾಡಿದೆ, ಫಸ್ಟ್ ಟ್ರೇಡ್ ಇಲ್ಲೇ ಎತ್ಕೊಂಡೆ. ಇಲ್ಲೇ ಆ ಟ್ರೇಡ್ನ ಆಲ್ಮೋಸ್ಟ್ 10 ಪಾಯಿಂಟ್ಗೆ ಎಕ್ಸಿಟ್ ಕೂಡ ಆದೆ. ಅದಾದಮೇಲೆ ಮಾರ್ಕೆಟ್ ಚಲೋ ಕಮ್ ಬ್ಯಾಕ್, ಲೆಟ್ ರಿಟ್ರೇಸ್ಮೆಂಟಿಗೆ ಬರುತ್ತೆ ಅಂತ ಸೆಕೆಂಡ್ ಟ್ರೇಡು ಆಗೇನ್ ಮಾರ್ಕೆಟ್ ನನಗೆ ಈ ಲೆವೆಲಿಗೆ ಬಂದಾಗ ಎಂಟ್ರಿ ಆಗಿದ್ದಾನೆ. ಓಕೆನಾ, ಈ ಲೆವೆಲ್ಗಿಂತ ಸ್ವಲ್ಪ ಮೇಲ್ಕೆ ಎಂಟ್ರಿ ಆಗಿತ್ತು. ಒಂದು 2-3 ಪಾಯಿಂಟ್ಸ್ ಲಾಸ್ ಕೂಡ ತೋರಿಸ್ತಿತ್ತು. ದಟ್ಸ್ ಓಕೆ, 10 ಪಾಯಿಂಟ್ ನನ್ನ ಹತ್ರ ಇದೆ. ಮಾರ್ಕೆಟ್ ಹೋದ್ರೆ ಇಲ್ಲಿಂದಲೇ ಹೋಗಬೇಕು ಅಂತ. ಈ ಕ್ಯಾಂಡಲು ನನಗೆ ಆಲ್ಮೋಸ್ಟ್ 15-16 ಪಾಯಿಂಟ್ ಮೂವ್ ಆಯಿತು. ಬಟ್ ನಾನು ಸ್ವಲ್ಪ ಗ್ರೀಡಿ ಆದೆ, ಮಾರ್ಕೆಟ್ ಇಲ್ಲಿ ತನಕ ಬರ್ಬೋದು ಅಂತ. ಗ್ರೀಡಿ ಆಗಿದ್ದು ನನ್ನ ಮಿಸ್ಟೇಕು. ಕಡೆಗೆ 16 ಪಾಯಿಂಟಲ್ಲಿ ಐ ಜಸ್ಟ್ ಎಕ್ಸಿಟೆಡ್ ಫಾರ್ 8 ಪಾಯಿಂಟ್ಸ್ಗೆ ಎಕ್ಸಿಟ್ ಆದೆ. ಇನ್ನೊಂದು 8 ಪಾಯಿಂಟ್ ನನಗೆ ಮಿಸ್ ಆಯಿತು. ಓಕೆ, ನೋ ಪ್ರಾಬ್ಲಮ್. ಲೈಕ್ ನಿಮ್ಮದು ದಿನ ಟಾರ್ಗೆಟ್ ರೀಚ್ ಆಗಿದೆ ಅಂದರೆ ಅದು 8 ಪಾಯಿಂಟ್ಸ್ ಆದ್ರೇನು, 10 ಪಾಯಿಂಟ್ ಆದ್ರೇನು, 12 ಪಾಯಿಂಟ್ ಆದ್ರೇನು ಅಲ್ವಾ. ಸೊ ಹಾಗಾಗಿ ಇಲ್ಲೇ ನಾನು ಟ್ರೇಡ್ನ ಕಂಪ್ಲೀಟ್ ಮಾಡಿದೆ. ತುಂಬ ಜನದ ಕ್ವಶನ್ಸ್ ಇರುತ್ತೆ, ಸರ್ ನಿಮ್ಮ 23 ಲೆವೆಲ್ ಇವತ್ತು ಹೋಲ್ಡ್ ಆಗಿಲ್ಲ ಯಾಕೆ. 2 ಸಿನಾರಿಯೋಸ್. 23 ಲೆವೆಲ್ ಬಂದು ಹೋಲ್ಡ್ ಆಗಬೇಕು ಅಂದ್ರೂ ಒಂದು ಮೈಂಡ್ ಸೆಟ್ಟು, ನಿಮಗೆ ಹೈಯರ್ ಟೈಮ್ ಫ್ರೇಮ್ನ ನೀವು ನೋಡೋದನ್ನು ಯಾವತ್ತೂ ಮರಿಬೇಡಿ. ಓಕೆನಾ, ಹೈಯರ್ ಟೈಮ್ ಫ್ರೇಮಲ್ಲಿ ದಿಸ್ ವಾಸ್ ದ ವೆರಿ ಶಾರ್ಪ್ ಫಾಲ್. ಮಾರ್ಕೆಟಲ್ಲಿ ತುಂಬ ಶಾರ್ಪ್ ಫಾಲ್ ಬಂದಿತ್ತು. ಇಲ್ಲಿ ಪುಲ್ ಬ್ಯಾಕ್ ಎಕ್ಸ್ಪೆಕ್ಟ್ ಮಾಡಿದವರು ಎಲ್ಲರೂ ಸೆಲ್ಲಿಂಗ್ ಇಲ್ಲಿ ಮಾಡಿದರು. ತುಂಬ ಜನದ ಸೆಲ್ಲಿಂಗ್ ಇಲ್ಲಿತ್ತು. ಸೊ ಎಕ್ಸ್ಪೆಕ್ಟೆಡ್ ಲೈಕ್ ಮಾರ್ಕೆಟ್ ವಿಲ್ ಗೋ ಡೌನ್. ಇವತ್ತೇನು ಮಾಡ್ತು ಮಾರ್ಕೆಟ್, ಇಮ್ಮಿಡಿಯೇಟ್ಲಿ ಫಸ್ಟ್ 1 ಅವರಲ್ಲೇ ಲೈಕ್ ಫಸ್ಟ್ 15 ನಿಮಿಷದಲ್ಲೇ ಅವ್ರದ್ದು ಎಲ್ಲರೂ ಎಕ್ಸಿಟ್ ಮಾಡಿದೆ. ಸೊ ಟೋಟಲ್ ಸ್ಟಾಪ್ ಲಾಸ್ ಇಸ್ ಎಕ್ಸಿಟ್. ಸೊ ನೆಕ್ಸ್ಟ್ ಏನಾಗುತ್ತೆ, ಪ್ರತಿಯೊಬ್ಬರೂ ಈಗ ಸೆಲ್ಲರ್ ಆಗಿದ್ದವನು ಇರಲಿ, ಯಾರೇ ಆಗಿರಲಿ, ಅವ್ನ ಮೈಂಡ್ ಸೆಟ್ ಏನಿರುತ್ತೆ, ಇಮಿಡಿಯೇಟಾಗಿ ಲೆಟ್ ಟರ್ನ್ ದ ಪೊಸಿಷನ್ ಟು ಬೈಯಿಂಗ್ ಸೈಡ್ ಅಂತ. ಐ ಅಗ್ರಿ. ಟ್ರೈಡ್ 1 ಟೈಮ್, 2 ಟೈಮ್ಸ್, 3 ಟೈಮ್ಸ್ ಟ್ರೈ ಮಾಡ್ತು ಮಾರ್ಕೆಟು ಈ ಲೆವೆಲ್ನ ತೆಗಿಲಿಕ್ಕೆ. ಸೊ ಇಟ್ ಮೀನ್ಸ್ ತುಂಬ ಜನದ ಹ್ಯೂಜ್ ಪೊಸಿಷನ್ ಅಕ್ಯುಮುಲೇಟ್ ಆಗಿದೆ. ಸೊ ಆ ಥರ ಇದ್ದಾಗ ಏನಾಗುತ್ತೆ, ಸಮ್ ಟೈಮು ಸ್ಟಾಕ್ಸಲ್ಲಿ ಯಾವ್ದಾದ್ರು ಕೈ ಕೊಡ್ತು ಅಂದಾಗ ಈ ಥರ ಶಾರ್ಪ್ ಫಾಲ್ ಬರುತ್ತೆ. ಸೊ ಈ ಥರ ಶಾರ್ಪ್ ಫಾಲ್ ಬಂತು ಅಂದಾಗ ಏನು ಮಾಡೋಕ್ಕಲ್ಲ, ಅವ್ರದ್ದೆಲ್ಲರದ್ದು ಪೊಸಿಷನ್ ಸ್ಕ್ವೇರ್ ಆಫ್ ಆಗ್ತಿದೆ ಅಂದಾಗ ಇಲ್ಲಿಂದ ಕೆಳಗಡೆ ಬರಲೇಬೇಕಿತ್ತಲ್ವ. ಸೇಮ್ ಲಾಜಿಕ್ಕು. 23% ಅದೇ ರೀಸನ್ಗೆ ಹೋಲ್ಡ್ ಆಗಲಿಲ್ಲ. ಮಾರ್ಕೆಟ್ ಕಮಿಂಗ್ ಬ್ಯಾಕ್ ಟು ದಿ ಡೌನ್ ಸೈಡ್.
ಇದೇ ರೀಸನ್ಗಷ್ಟೇ ಇವತ್ತು 23% ಹೋಲ್ಡ್ ಆಗಿಲ್ಲ. ಅದೇ ನಮಗೆ ಮಾರ್ಕೆಟ್ ಬೆಳಗ್ಗೆನೇ ವೆರಿ ಶಾರ್ಪ್ ಇಲ್ಲಿ ತನಕ ಬಂದಿದ್ರೆ ವೆರಿ ಈಸಿಯಾಗಿ ಅಪ್ಸೈಡ್ ಹೋಗಿರೋದು. ಸೊ ತುಂಬ ಪೊಸಿಷನ್ಸ್ ಮಾಡಿ ಬಂದಿರೋದ್ರಿಂದ ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಅನ್ನೋ ಥರ ಆಗಿತ್ತು. ಹಾಗಾಗಿ ಇವತ್ತು 23% ಹೋಲ್ಡ್ ಆಗಿಲ್ಲ. ಐ ಅಗ್ರಿ ದಟ್ ಒನ್. ಬಟ್ ನಿಮಗೆ ಹೋಲ್ಡ್ ಆಗಿಲ್ಲ ಅಂದರೆ ನಿಮಗೆ ಅದಕ್ಕಿಂತ ಟ್ರೇಡ್ ಮಾಡಲಿಕ್ಕೆ ಇತ್ತ? ಆಬ್ವಿಯಸ್ಲಿ ನೀವು ಎಸ್ ಎಲ್ ಇಟ್ಟಾದ್ಮೇಲೆ ಮಾರ್ಕೆಟ್ ಅಗೇನ್ ಇಟ್ ಮೇಡ್ ಇಟ್ ಡೋಜಿ ಕೈಂಡ್ ಆಫ್ ಬುಲಿಶ್. ನೀವು ಇಲ್ಲಿ ಟ್ರೇಡ್ ಮಾಡಿದ್ರು ನಿಮ್ಮ ಪ್ರಾಫಿಟ್ ಆರಾಮ್ಸೆ ನಿಮಗೆ ವಾಟ್ ಎವರ್ ನೀವು ಲಾಸ್ ತೊಗೊಂಡಿರ್ತಾರೆ ಅದು ಕವರ್ ಆಗಿರುತ್ತೆ. ಮಾರ್ಕೆಟು ಡೋಂಟ್ ಎಕ್ಸ್ಪೆಕ್ಟ್ ಲೈಕ್ 90 ಡಿಗ್ರಿಲಿ ಫಾಲ್ ಆಗುತ್ತೆ ಅಂತ. ಸೊ ಮಾರ್ಕೆಟ್ 90 ಡಿಗ್ರಿ ಫಾಲ್ ಆಗ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನಾನು ಅಂದ್ಕೊಂಡಿದ್ದೀನಿ ವೆರಿ ಲೆಸ್ ಚಾನ್ಸು ಸುಮಾರು ಕೆಳಗಡೆ ಬರೋದು ತುಂಬ ಕಷ್ಟ ಇದೆ. ಇನ್ನೊಂದು ಸ್ವಲ್ಪ ಕೆಳಗಡೆ ಬರೋದು. ಮಾರ್ಕೆಟ್ ಮೇ ಬಿ ಇಲ್ಲೇ ಕ್ಲೋಸ್ ಆಗೋ ಚಾನ್ಸಸ್ ಇದೆ ಅಂದ್ಕೊಂಡಿದ್ದೀನಿ. ಇಲ್ಲೇ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಮತ್ತೆ ಫರ್ದರ್ ಇಲ್ಲಿಂದ ಕೆಳಗಡೆಗೆ ಬರೋ ಚಾನ್ಸಸ್ ಕೂಡ ಕಡಿಮೆ ಇದೆ. ಹಾಗಾಗಿನೇ ಇಲ್ಲೇ ಏನಾದರೂ ಕ್ಲೋಸ್ ಆದರೆ ಮಾರ್ಕೆಟ್ ಇಲ್ಲೇ ಸೈಡ್ ವೈಸ್ ಆಗಿ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಇದೆ ಅಂತ. ಯಾಕೆಂದರೆ ನಾಳೆ ಮಂತ್ಲಿ ಎಕ್ಸ್ಪೈರಿ ಕೂಡ ಇದೆ ಮಾರ್ಕೆಟಲ್ಲಿ. ಸೊ ಮಂತ್ಲಿ ಎಕ್ಸ್ಪೈರಿ ಇದ್ದಾಗ ಪ್ರಿಡಿಕ್ಷನ್ಸ್ಗಳು ತುಂಬ ಕಷ್ಟ, ಸ್ವಲ್ಪ ಟಫ್ ಆಗ್ತವೆ. ನಾನು ನೋಡ್ದಂಗೆ ಪ್ರತಿಯೊಂದು ಮಂತ್ಲಿ ಎಕ್ಸ್ಪೈರಿಗಳಲ್ಲೂ ಮಾರ್ಕೆಟಲ್ಲಿ ವಾಲಟಿಲಿಟಿ ಲೆವೆಲ್ ಪೀಕಲ್ಲಿರುತ್ತೆ. ಸೊ ಇವತ್ತು ಕೂಡ ಅಷ್ಟೇ ಮಂತ್ಲಿ ಎಕ್ಸ್ಪೈರಿ ನಾಳೆಗಿರೋದ್ರಿಂದ ಈ ಬಾಟಮಲ್ಲಿರೋನು ಆಲ್ರೆಡಿ ಅವನಿಗೆ ಒಳ್ಳೆ ಡಿ ಕೆ ಕೂಡ ಸಿಕ್ಕಿದೆ. ಮಾರ್ಕೆಟಲ್ಲಿ ಇನ್ನೂ ಸ್ವಲ್ಪ ಅಪ್ಸೈಡಿಗೆ ಬಂದಾಗ ಒಳ್ಳೆ ಡಿ ಕೆ ಕೂಡ ಸಿಕ್ಕಿದೆ. ಸೊ ಟಾಪಲ್ಲಿರೋರು ಟಾಪಿಂದ ಶಾರ್ಪ್ ಸೆಲ್ ಮಾಡಿದವನಿಗೆ ಅವ್ನಿಗೇನು ಹ್ಯೂಜ್ ಲಾಸ್ ಅನ್ಸಿರಲ್ಲ, ಅವ್ನಿಗೆ ಇನ್ನೂ ಪ್ರಾಫಿಟಲ್ಲೇ ಇದ್ದಾನೆ. ಸೊ ಓನ್ಲಿ ಲಾಸ್ ತೊಗೊಂಡವನು ಯಾರು? ಈ ಲೆವೆಲಲ್ಲಿ ಸೆಲ್ ಮಾಡೋನು ಬೆಳಗ್ಗೆ ಲಾಸ್ ಎತ್ಕೊಂಡಿದ್ದಾನೆ ಅಷ್ಟೇ. ಸೊ ಅದಾದಮೇಲೆ ಅಗೇನ್ ಇಲ್ಲಿ ಬಂದಾಗ ಸೆಲ್ಲರ್ಸ್ ಮೂಮೆಂಟ್ ಅಂತ ನನಗೆ ಅನಿಸ್ಲಿಲ್ಲ ಇದು. ಇಟ್ ಈಸ್ ಕ್ಲಿಯರ್ ಕಟ್ ನನಗೆ ಅನಿಸಿದ್ದು ಲೈಕ್ ಓವರ್ ಆಲ್ ಬೈ ಇಟ್. ಇಲ್ಲಿ ಬೈ ಮಾಡಿದವ್ರಿಗೆ ಸ್ಟಾಪ್ ಲಾಸ್ ಕಿಲ್ ಮಾಡಿದೆ ಮಾರ್ಕೆಟು. ಹಾಗಾಗಿನೇ ಅದು ಸ್ಟಾಪ್ ಲಾಸ್ ಇಟ್ಟಾಗಿದೆ. ಬಟ್ ಸೆಲ್ಲರ್ಸ್ ಎಕ್ಸ್ಪೆಕ್ಟೇಷನ್ ಏನಂದರೆ, ಈಗ ನೀವು ಏನು ಅಂದ್ಕೊಳ್ತೀರಾ, ಈ ಮೂಮೆಂಟಿಗೆ ಬಂದಾಗ ಚಲೋ ಗ್ಯಾಪ್ ಫಿಲ್ ಆಗ್ಬಿಡುತ್ತೆ ಮಾರ್ಕೆಟ್ ಅಂತ. ಸೊ ಗ್ಯಾಪ್ ಫಿಲ್ ಆಗ್ಬೋದು ಅಂದರೆ ಇವತ್ತು ಇಮಿಡಿಯೇಟಾಗಿ ಫಿಲ್ ಮಾಡೋದು ತುಂಬ ಕಷ್ಟ ಇದೆ ಮಾರ್ಕೆಟು. ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ಆಲ್ರೆಡಿ ಬಿಗ್ ರೇಂಜ್ ಇದೆ. ಸೊ ಬಿಗ್ ರೇಂಜ್ ಇದೆ ಅಂದಾಗ ನೀವು ಟ್ರೇಡ್ ಮಾಡೋದು ಇಟ್ ಈಸ್ ನಾಟ್ ಅಷ್ಟೊಂದು ಸಫಿಷಿಯೆಂಟ್ ಅನಿಸೋದಿಲ್ಲ. 144 ಪಾಯಿಂಟ್ಸ್ ಮೂಮೆಂಟ್ ಅಂದ್ರೂ ನೀವು ಕ್ಲೋಸಿಂಗ್ ಪ್ರೈಸಿಗೆ ತೊಗೊಂಡ್ರೆ 200 ಪಾಯಿಂಟಲ್ಲಿ ಒಂದು ಡೈರೆಕ್ಷನಲ್ಲಿ ಹೋಗಿದೆ ಅಂದರೆ ಸ್ಲೋಲಿ ಇಲ್ಲೇ ಹೋಲ್ಡ್ ಮಾಡ್ಬೋದು. ಬಟ್ ಏನಾದರೂ ಮತ್ತೆ ಅಗೇನ್ ಮಿಡಲ್ ಈಸ್ಟು ಲೈಕ್ ಎಸ್ಕಲೇಷನ್ಸ್ ಇರ್ಬೋದು, ಇಸ್ರೇಲು ಮತ್ತು ವಾಟ್ ಎವರ್ ಲೈಕ್ ಇರಾನ್ ಫೈಟ್ಸ್ ಏನಾದ್ರು ಇದ್ದರೆ ಬೀಳುತ್ತೆ. ಅದು ಬಿಟ್ಟು ಇನ್ಯಾವುದಕ್ಕೂ ಬೀಳೋದಿಲ್ಲ. ಆ್ಯಂಡ್ ಒಂದು ಮೆಸೇಜ್ ಕೂಡ ನೋಡಿದೆ, ಕೆಲವರು ಮೆಸೇಜ್ ಮಾಡಿದ್ರು, ಸರ್ ಪಾಕಿಸ್ತಾನ ಆಫ್ಘಾನಿಸ್ತಾನ ಮೇಲೆ ಬಾಂಬ್ ಹಾಕಿದೆ. ನೆವರ್ ಥಿಂಕ್ ಅದೆಲ್ಲ ನ್ಯೂಸ್ಗಳು ಮಾರ್ಕೆಟಿಗೆ ಕ್ಯಾಪ್ಚರ್ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಪಾಕಿಸ್ತಾನದಲ್ಲಿ ಏನಾದರೂ ಅದು ಇಂಡಿಯನ್ ಮಾರ್ಕೆಟಿಗೆ ಇಂಪ್ಯಾಕ್ಟ್ ಆಗೋದಿಲ್ಲ, ತುಂಬ ಕಡಿಮೆ ಇಂಪ್ಯಾಕ್ಟ್ ಆಗೋದು. ಓನ್ಲಿ ಯು ಎಸ್ ಅವ್ರದ್ದು ಏನಾದ್ರು ನ್ಯೂಸ್ಗಳಿದ್ರೆ ಮಾತ್ರ ಮಾರ್ಕೆಟ್ ಮೇಲೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಇದರ ಇಂಡಿಯನ್ ನ್ಯೂಸ್ ಇರಬೇಕು, ಇಲ್ಲ ಯು ಎಸ್ ನ್ಯೂಸ್ ಇರಬೇಕು. ಆ ಥರ ಚೋಟ ಮೋಟ ದಿನ ಬೆಳ್ಕರಿದ್ರೆ ಅವ್ರಗಳ ಮೇಲೆ ಅವ್ರುಗಳೇ ಬಾಂಬ್ ಹಾಕೊಳ್ತಿರ್ತಾರೆ. ಅವಕ್ಕೆಲ್ಲ ಅದಕ್ಕೂ ಮಾರ್ಕೆಟ್ ರಿಯಾಕ್ಟ್ ಮಾಡೋದಿಲ್ಲ. ಓಕೆನಾ? ಈ ಮೂಮೆಂಟ್ ಬಂದು ಇಟ್ಸ್ ಲೈಕ್ ನಿಮಗೆ ಸುಪ್ರೀಂ ಕೋರ್ಟ್, ಯು ಎಸ್ ಸುಪ್ರೀಂ ಕೋರ್ಟ್ ರೂಲ್ಸ್ ನ್ಯೂ ಥಿಂಗ್ಸ್ ಪ್ರಕಾರ ಬಂದಿದ್ದು. ಐ ಫೀಲ್ ಇಟ್ ಲೈಕ್ ಟ್ರಂಪ್ ಅಗೇನ್ 10% ಟ್ಯಾರಿಫ್ನ ಹಾಕಿರಲಿಲ್ಲ ಅಂದರೆ ಇನ್ನೂ ಬಿಗ್ ಗ್ಯಾಪ್ ಅಪ್ ಆಗಿರೋದು ಮಾರ್ಕೆಟು. ಬಿಕಾಸ್ ಆಫ್ 10% ಟ್ಯಾರಿಫು ಮಾರ್ಕೆಟಲ್ಲಿ ಅಷ್ಟು ಜನಗಳನ್ನ ಮೂಮೆಂಟನ್ನು ಕೊಡ್ಲಿಕ್ಕೆ ಬಿಟ್ಟಿಲ್ಲ. ಹಾಗಾಗಿ ಸೈಡ್ ವೈಸ್ ಇದೆ. ಓಕೆನಾ? ಕಲಿಬೇಕು ಅನ್ನೋರು 27ನೇ ತಾರೀಕು ಬ್ಯಾಚ್ ಜಾಯ್ನ್ ಆಗಿ ಕಲೀರಿ. ಸಿಂಪಲ್ ಮಾಡ್ಕೊಳ್ಳಿ, ಚಾರ್ಟ್ ನೋಡೋದನ್ನು ಸಿಂಪಲ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಕೇಳ್ತಾರೆ ಓಪನ್ ಇಂಟ್ರೆಸ್ಟ್ ಅಂತ. ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಓ ಐ ಬಗ್ಗೆ ನಾನು ಥಿಂಕ್ ಮಾಡೋದಿಲ್ಲ. ಓ ಐ ಬಗ್ಗೆ ತುಂಬ ವರ್ಷದಿಂದ ನಾನು ನೋಡ್ತಿದ್ದವನು, ಅದು ಬಿಟ್ಟ ಮೇಲೆ ಇವತ್ತವರೆಗೂ ನಾನು ಮತ್ತೆ ಓ ಐ ನೋಡಿಲ್ಲ. ಮರ್ತೇ ಹೋಗಿದೆ ನನಗೆ ಓಪನ್ ಇಂಟ್ರೆಸ್ಟಲ್ಲಿ ಏನೇನು ಆಗುತ್ತೆ ಅನ್ನೋದು. ಅಷ್ಟು ಲೆವೆಲಿಗೆ ನಾನು ಕಂಪ್ಲೀಟ್ಲಿ ಅಡಿಕ್ಟೆಡ್ ಟು ಚಾರ್ಟ್ ವಾಟ್ ಎವರ್ ಚಾರ್ಟ್ ಈಸ್ ಶೋಯಿಂಗ್ ದಟ್ ಈಸ್ ಸಿಂಪಲ್ ಫಂಡ. ನನಗೇನಂದರೆ ಚಾರ್ಟ್ ವಿತ್ ಫಿಬೊನಾಚಿ ಆಲ್ವೇಸ್ ನನಗೆ ಸಿಂಪಲ್. ವಾಟ್ ಎವರ್ ಫಿಬೊನಾಚಿ ಸೇಸ್ ಐ ಡೂ ದ ಥಿಂಗ್ಸ್. ಹೋಪ್ ನಿಮಗೆ ಥಿಂಗ್ಸ್ ಕೂಡ ಅರ್ಥ ಆಗಿದೆ, ಲಾಜಿಕ್ ಕೂಡ ಅರ್ಥ ಆಗಿದೆ. ನಾನು ಕಲಿಸ್ಬೇಕಾದ್ರೂ ಅಷ್ಟೇ ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲಾಗಿ ಕಲಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಮನುಷ್ಯನಿಗೆ ಮೈಂಡ್ ಸೆಟ್ನ ಎಷ್ಟು ರಿಲ್ಯಾಕ್ಸಾಗಿ ಇಟ್ಕೊಳ್ತೀರಾ ಅಷ್ಟು ಈಸಿ ಆಗುತ್ತೆ ಟ್ರೇಡಿಂಗ್ ಮಾಡೋದು. ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊಳ್ತೀರಾ ನೀವು ಇನ್ನೂ ಕಾಂಪ್ಲಿಕೇಟ್ ಮಾಡ್ಕೊಳ್ತಲೇ ಹೋಗ್ತೀರಾ. ಓಕೆನಾ? ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ, ಇವತ್ತು ಟ್ರೇಡಿಂಗ್ ಥಿಂಗ್ಸ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಕಲಿಬೇಕು ಅನ್ನೋರು 27ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.